ಪರ್ಸಿಸ್ಟೆನ್ಸ್ 5600 ಕಾಲ್ 183. ನೋಡಿ, ಪರ್ಸಿಸ್ಟೆನ್ಸ್ ನಾವು ಟ್ರೇಡ್ ಮಾಡೋಕ್ಕೆ ಬೇಕಾಗಿರೋಂಥದ್ದು ಅರೌಂಡ್ 20K ಬೇಕಾಗಿರುತ್ತೆ. 100 ಲಾಟ್ ಸೈಜ್ ಇದೆ. 100 1500 rupees ಇಸ್ ದ ರಿಸ್ಕ್ ಇರುತ್ತೆ. 1500 rupees. ನೋಡಿದ್ರಲ್ಲ, ಪರ್ಸಿಸ್ಟೆನ್ಸ್ ನಾನು ಆಕ್ಚುಲಿ 180 ಪ್ಲಾನ್ ಮಾಡ್ಕೊಂಡಿದ್ದೆ. ಯಾವಾಗ ಮಾರ್ಕೆಟ್ ಅಲ್ಲಿ 165 ಇದ್ದಾಗ ಅಷ್ಟು ಬೇಗನೆ ಮಾರ್ಕೆಟ್ ಮೂವ್ ಆಗೋಯ್ತು. ಬಿಗ್ ಕ್ಯಾಂಡಲ್ ಮೂವ್ ಆಗ್ತಾ ಇದೆ. ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಟಾಪ್ ಲಾಸ್ ನ ಯಾರು ತಗೊಂಡಿದ್ದೀರಾ 168 ಇಸ್ ಅ ಸ್ಟಾಪ್ ಲಾಸ್. 168 ನೋಡಿ ಇಲ್ಲಿದೆ. ಈ ಕ್ಯಾಂಡಲ್ ಲೋ ಇಸ್ ಅವರ್ ಸ್ಟಾಪ್ ಲಾಸ್ ಆಗುತ್ತೆ. ಯಾರೆಲ್ಲ ಪರ್ಸಿಸ್ಟೆನ್ಸ್ ಮಾಡಿದ್ರೆ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಪರ್ಸಿಸ್ಟೆನ್ಸ್ ಯಾರೆಲ್ಲ ಮಾಡಿದ್ರೆ ಕಂಗ್ರಾಟ್ಸ್. ಯಾರು ಪಾರ್ಟಿಸಿಪೇಟ್ ಮಾಡಿದಿರಾ ಕಂಗ್ರಾಟ್ಸ್. ಅರೌಂಡ್ 2000 ವರೆಗೂ ಒಂದು ಗುಡ್ ಪ್ರಾಫಿಟ್ ನ ಬುಕ್ ಮಾಡಕ್ಕಾಗಿದೆ. ಯಾರೆಲ್ಲ ಇದ್ದೀರಾ, ಯಾರು ಬುಕ್ ಮಾಡಿದೀರಾ ಕಂಗ್ರಾಟ್ಸ್. ಟಾರ್ಗೆಟ್ ರೀಚ್ಡ್ 205 ಎಕ್ಸಿಟ್ ಅಂತ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕೋ ಅವ್ರು ಎಕ್ಸಿಟ್ ಮಾಡ್ಕೊಳ್ಳಿ. ನಿಮ್ ಮುಂದೆನೆ ಇದೆ, ಎಕ್ಸಿಟ್ ಮಾಡ್ಕೊಳ್ಳಿ. ಅರೌಂಡ್ 2000 rupees ಬಂದಿದೆ. 204 ವರೆಗೂ ಹೋಗಿದೆ. ಟಾರ್ಗೆಟ್ ರೀಚ್ ಆಗಿದೆ. ನಿಯರ್ ಟಾರ್ಗೆಟ್ 2 ಹತ್ರನೋ ಇದೆ. ಟಾರ್ಗೆಟ್ ರೀಚ್ಡ್. ಯಾರಿದ್ದೀರೋ ಎಕ್ಸಿಟ್ ಮಾಡ್ಕೊಳ್ಬಹುದು. ಯಾರೆಲ್ಲ ಮಾಡಿದ್ರಿ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಯಾರು ಮಾಡಿದ್ರೆ ಗುಡ್, ಯಾರು ಮಾಡಿದ್ರೆ ಗುಡ್ ಸ್ಕ್ರೀನ್ ಶಾಟ್ ಶೇರ್ ಮಾಡಿ. ಯಾರು ಮಾಡಿಲ್ಲ ಗುಡ್. ಅಟ್ಲೀಸ್ಟ್ ಇವತ್ತು ಮಾಡಿಲ್ಲ ನೆಕ್ಸ್ಟ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತ. ನಾವು ನಿಮ್ಗೆ ಒನ್ ಡೇ ಮುಂಚೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತದ್ದು ಮಾರ್ನಿಂಗ್ ನಿಮ್ಗೆ ಲೆವೆಲ್ಸ್ ಕೊಟ್ಟಿದ್ದೀನಿ, ಪ್ರೈಸು ಕೊಟ್ಟಿದ್ದೀನಿ, ಕರೆಕ್ಟಾ. ಸೊ ಅದರಲ್ಲಿ ನಾವು ರಿಲಯನ್ಸ್ ಒಂದೇ ಮಿಸ್ ಮಾಡಿದ್ದು. ರಿಗ್ರೆಟ್ ಫೀಲ್ ಅಂತ ಹೇಳಿದ್ರೆ ರಿಲಯನ್ಸ್ ಒಂದು ನಾನು ನಿಮಗೆ ಕೊಟ್ಟಿದ್ರೆ ಇನ್ನೊಂದು ಅಡಿಷನಲ್ 1,500 ನಿಮಗೆ ಬೆನಿಫಿಟ್ ಆಗಿರೋದು. ನಾನು ಪ್ರಿಪೇರ್ಡ್ ಆದೆ, ಕೊಡೋಷ್ಟು ಮೂವ್ ಆಯ್ತು ರಿಲಯನ್ಸ್. ಅದು ಬಿಟ್ಟರೆ ನನಗೆ ಇವತ್ತು ನಿಫ್ಟಿಯಲ್ಲಿ ನಿಮ್ಗೆ ಎಸ್ ಎಲ್ ಆಗಿದೆ. ನೋ ರಿಗ್ರೆಟ್ ಬಿಕಾಸ್ ವಿ ಆರ್ ಮೇಡ್ ರಾಂಗ್ ಟ್ರೇಡ್, ಕರೆಕ್ಟಾ. ಸೊ ರಾಂಗ್ ಟ್ರೇಡ್, ಎಮೋಷನ್ ಟ್ರೇಡ್ ಮಾಡಿದ್ವಿ. ಅಲ್ಲಿ ಟ್ರೇಡೇ ಇರಲಿಲ್ಲ. ಎನಿವೇ ರಾಂಗ್ ಟ್ರೇಡ್ ಆದಾಗ ಏನ್ ಮಾಡ್ಬೇಕು ಅಂತ ಚಾಯ್ಸ್ ಅಂಡ್ ಕಾನ್ಸಿಕ್ವೆನ್ಸ್ ಕೊಟ್ಟಿದ್ದೀನಿ. ಸಮ್ ಟೈಮ್ ಅಲ್ಲೂ ನಾನು ಆಕ್ಷನ್ ತಗೊಂಡಿಲ್ಲ. ಈಗ ನಾನು ಡೀಪ್ ಆಗಿ ಲಾಸ್ ಆಗಿದ್ದೀನಿ ಅಂತ ಫೀಲ್ ಆದ್ರೆ ನೋ ಯೂಸ್. ಅರ್ಥ ಆಗ್ತಾ ಇದೆಯಾ? ಸಿ, ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಪ್ರೆಷರ್ ಆಗಬೇಡಿ, ಟೆನ್ಷನ್ ತಗೋಬೇಡಿ. ಯಾವಾಗ್ಲೂ ಮಾರ್ಕೆಟ್ ಅನ್ನೋದು ಕ್ಯಾಲ್ಕುಲೇಷನ್. ನಿಮ್ ಮುಂದೆನೆ ಇದೆ. ಸ್ಟಿಲ್ 198 ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಕರೆಕ್ಟಾ. ಅರೌಂಡ್ 2K ಪರ್ ಲಾಟ್ ಪ್ರಾಫಿಟ್ ಅಲ್ಲಿ ಇದ್ದೀರಾ. ಬುಕ್ ಮಾಡಿ ಎಕ್ಸಿಟ್ ಮಾಡಿ. ಯಾರು ಮಾಡಿದೀರಾ ಒಂದ್ ಸೆಕೆಂಡ್ ಕಂಗ್ರಾಟ್ಸ್. ಯಾರು ನೋಡ್ತಾ ಇದ್ದೀರಾ ನಿಮ್ಗೂ ಕಂಗ್ರಾಟ್ಸ್. ಇವತ್ತಿಲ್ಲ ನಾಳೆ ನೀವು ಮಾಡಕ್ಕಾಗತ್ತೆ. ದಟ್ಸ್ ಅ ಪ್ಲಾನ್. ಫಸ್ಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಗೊಳ್ಬೇಕು. ಇನ್ಫಾರ್ಮೇಶನ್ ರೈಟ್ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮಾತ್ರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ. ಇನ್ಫಾರ್ಮೇಶನ್ ತಗೊಂಡು ನಾನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೋ ಯೂಸ್. ಸೂಪರ್, ಕಂಗ್ರಾಟ್ಸ್. ಒಬ್ರು ಮಾಡಿದ್ದಾರೆ, ವೆರಿ ಗುಡ್ ಪ್ರಾಫಿಟ್ ಮಾಡಿದ್ದಾರೆ, ತೋರಿಸ್ತೀನಿ. ಸೂಪರ್, ಗ್ರೇಟ್. ನಿಮ್ ಫೀಡ್ಬ್ಯಾಕ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 99% ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ನಿಮಗೆ ದುಡ್ಡು ಮಾಡಿಸ್ಬೇಕಂತ ಡಿಸಿಷನ್ ತಗೊಂಡು ನನ್ನ ಟೈಮು ಕೊಟ್ಟು ಮಾಡಿಸ್ತಾ ಇದೀನಲ್ಲ. ಸೊ ನೀವು ನನ್ನ ಜೊತೆ ಹಣ ಎಲ್ಲ ಆಗಿದ್ದೀರಾ, ಗುಡ್. ಆದ್ರೆ ನಮ್ಮ ಉದ್ದೇಶ ಹಣ ಮಾಡೋದಿರ್ಬೇಕು, ಪೀಸ್ಫುಲ್ ಆಗಿ ಮಾಡೋದಿರ್ಬೇಕು. ನೋಡಿ, ಒಬ್ರು ಮಾಡಿದ್ದಾರೆ, ಕಂಗ್ರಾಟ್ಸ್ ಮಾಡ್ಬೋದಾ? ಎಷ್ಟು ಮಾಡಿದ್ದಾರೆ ನೋಡಿ, 4K. ಇಟ್ಸ್ ಎ ಗುಡ್ ಅಲ್ಲ? ಒಂದ್ಸರಿ ರೈಸ್ ಏನ್ ಮಾಡ್ಬೋದಾ? ಎಲ್ಲಾರು ಕಂಗ್ರಾಟ್ಸ್ ಹೇಳ್ಬೋದಾ ಅವ್ರಿಗೆ?